ಹಾಯ್ ಎವ್ರಿವನ್, ನನ್ನ ಹೆಸರು ಅನು ಕಿಚ್ಚ ಅಂತ ಹೇಳ್ಬಿಟ್ಟು. ಅನು ಅಂತ ಯಾರು ರೆಕಗ್ನೈಸ್ ಮಾಡಲ್ಲ, ಅನು ಕಿಚ್ಚ ಅಂತಾನೆ ರೆಕಗ್ನೈಸ್ ಮಾಡ್ತಾರೆ. ಸೊ ಎಲ್ಲರೂ ಇವತ್ತು ನನ್ನ ಬರ್ತಡೇ ಅಂತಾನೆ ಅಂದ್ಕೊಂಡಿದ್ದಾರೆ. ಯಾಕಂದರೆ ಕಿಚ್ಚ ಬಾಸ್ ಬೇರೆ ಎಲ್ಲ, ನೀನು ಬೇರೆ ಎಲ್ಲ ಅಂತ ಹೇಳ್ತಾರೆ ನಮ್ಮ ಕಾಲೇಜಲ್ಲೆಲ್ಲನೂ. ಮತ್ತು ನಾನು ಬೆಂಗಳೂರಿಂದ ಬಂದಿದ್ದೀನಿ. ಪ್ರತಿ ಸತಿ ಕಿಚ್ಚ ಬಾಸ್ ಎಲ್ಲಿರ್ತಾರೋ ಅಲ್ಲಿ ನಾನು ಇರೋಕ್ಕೆ ಇಷ್ಟಪಡ್ತೀನಿ, ಟ್ರೈ ಮಾಡ್ತೀನಿ ಕೂಡ. ಇವತ್ತು ಅಷ್ಟೇ MBA ಫಸ್ಟ್ ಕ್ಲಾಸು, ಅದು ಕೂಡ ಮಿಸ್ ಮಾಡಿ ಬಂಕ್ ಹೊಡೆದು ನಾನು ಇವತ್ತು ಬಂದಿದ್ದೀನಿ ಕಿಚ್ಚ ಬಾಸ್ ನೋಡೋಕ್ಕೆ. ಅಷ್ಟು ಜೋಶಿಂದ ಇವತ್ತು ನಮಗೆ ದೊಡ್ಡ ಹಬ್ಬ. ಆ್ಯಕ್ಚುಲಿ ಎಲ್ಲರಿಗೂ ದೊಡ್ಡ ಹಬ್ಬ ದೀಪಾವಳಿ ಅಂತ ಹೇಳ್ತಾರೆ, ಬಟ್ ನಮ್ಗೆ ಇವತ್ತು ದೀಪಾವಳಿ. ಇವತ್ತೇ ಎಲ್ಲ ಪ್ರತಿಯೊಂದು ಹಬ್ಬನೂ ಎಲ್ಲ ಸೇರಿಸಿ ಹಬ್ಬ ಮಿಕ್ಸ್ ಆದರೆ ಹೆಂಗೆ ಬರುತ್ತೋ, ಇವತ್ತು ನನಗೆ ಆ ಹಬ್ಬ ಬಂದಿದೆ, ಅದು ನನಗೆ ಖುಷಿ ಇದೆ. ಮತ್ತು ಕಿಚ್ಚ ಬಾಸ್ ಟ್ಯಾಟು ಹಾಕ್ಸ್ಕೊಂಡಿದ್ದೀನಿ ನಾನು. ಎಷ್ಟೇ ಪೇಯ್ನ್ ಆದರೂ ಕೂಡ ಬಾಸ್ ಪ್ರೀತಿ ಮುಂದೆ ಈ ಪೇಯ್ನೆಲ್ಲ ಯಾವ ಲೆಕ್ಕನೂ ಇಲ್ಲ ಅಂತ ಬಾಸ್ ಟ್ಯಾಟು ಹಾಕ್ಸ್ಕೊಂಡಿದ್ದೀನಿ ನಾನು. ನೋವು ಪೇಯ್ನ್ ಎಲ್ಲನೂ ಅವ್ರ ಪ್ರೀತಿ ಮುಂದೆ ಯಾವ ಲೆಕ್ಕ ಸರ್. ಪ್ರೀತಿ, ಅವ್ರ ಪ್ರೀತಿ ಇದ್ರೇ ಪೇಯ್ನ್ ಎಲ್ಲ ಅದ್ರ ಮುಂದೆ ಯಾವ ಲೆಕ್ಕನೂ ಇಲ್ಲ. ಸೊ ಸುದೀಪ್ ಸರ್ ಅಂದರೆ ನಾನು ಇನ್ಸ್ಪಿರೇಷನ್ ಚಿಕ್ಕ ವಯಸ್ಸಿಂದನೂ, ನಾನು 8ನೇ ಕ್ಲಾಸಿಂದನೂ ಇವಾಗಂತೂ ಸುದೀಪ್ ಸರ್ ಫ್ಯಾನ್, ನಾನು ಅಪ್ಪಟ ಅಭಿಮಾನಿ. ಏನೇ ಅಂತ ಅವರು ಮಾತಾಡೋದಾಗಲಿ, ಅವ್ರು ಸ್ಟ್ರಿಕ್ಟಾಗಿ ಒಂಥರ ಮಾತಾಡ್ತಾರೆ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹಾಗೂ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರು ಬಿಗ್ ಬಾಸಲ್ಲಂತೂ ಸಿಕ್ಕಾಪಟ್ಟೆ ವೈಲೆಂಟಾಗಿ, ಹಂಗೆ ಸೈಲೆಂಟಾಗಿ ಟ್ವಿಸ್ಟ್ ಕೊಟ್ಟು ಮಾತಾಡ್ತಾರೆ, ಸೂಪರಾಗಿ ಮಾತಾಡ್ತಾರೆ. ಅದಕ್ಕೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ನನಗೆ. ನನ್ನ ಬೆಂಚ್ಗಳೆಲ್ಲನೂ ಕೆತ್ತಿಕ್ಕಿದ್ದೀನಿ ಆ್ಯಕ್ಚುಲಿ, ಹೆಸರೆಲ್ಲನೂ. ನಾನು ಕಾಲೇಜ್ ಬೆಂಚ್ಗಳೆಲ್ಲ ಹೋಗ್ಬಿಟ್ಟು ಕೆತ್ತಿಕ್ತಿದ್ದೆ. ಆ್ಯಕ್ಚುಲಿ ಎಲ್ಲರೂ ಹೇಳೋರು, ಅಲ್ಲಿ ನೀನೇ ತಾನೇ ಕೆತ್ತಿರೋದು ಅನು ಕಿಚ್ಚ ಅಂತ ಹೇಳೋರು. ಆ್ಯಕ್ಚುಲಿ ಒಂದು ಫುಲ್ ಬುಕ್ಕು ಬರೆದಿದ್ದೆ ನಾನು ಸುದೀಪ್ ಸರ್ ಹೆಸರು. ಎಲ್ಲರೂ ರಾಮ್ ಕೋಟಿ ಬರೀತಾರೆ, ಆದರೆ ನಾನು ಕಿಚ್ಚನ ಕೋಟಿ ಬರೆದಿದ್ದೆ ನಾನು. ಅಷ್ಟು ಖುಷಿ ನನಗೆ ಬರೆಯೋಕ್ಕೆಲ್ಲನೂ. ಸೊ ಸುದೀಪ್ ಸರ್ ಮುಂದೆ ನನಗೆ ಏನಂದರೆ ಏನೂ ಇಲ್ಲ, ಯಾರೂ ಲೆಕ್ಕಕ್ಕಿಲ್ಲ. ಎಲ್ಲ ಹೇಳ್ತಿದ್ರು ಅಪ್ಪ ಅಮ್ಮ ಟ್ಯಾಟು ಹಾಕ್ಸ್ಕೊಂಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು. ಹೌದು, ಅಪ್ಪ ಅಮ್ಮ ನನ್ನ ಹಾರ್ಟಲ್ಲಿ ಇರ್ತಾರೆ, ಬಟ್ ಸುದೀಪ್ ಸರ್ ಬಂದ್ಬಿಟ್ಟು ನನ್ನ ಫೇವ್ರೇಟು. ಯಾವಾಗೂ ನಾನು ಆ್ಯಕ್ಚುಲಿ ನೋಡಬೇಕು ಅಂದಾಗೆಲ್ಲ ನಾನು ಟ್ಯಾಟು ನೋಡ್ಕೊಬೋದಲ್ಲ, ಅದಕ್ಕೋಸ್ಕರ ಟ್ಯಾಟು ಹಾಕ್ಸ್ಕೊಂಡೆ ನಾನು. ನಾನೀಗ ಡಿಗ್ರಿ ಫೈನಲ್ ಮುಗೀತು, MBA ಮಾಡ್ತಾಯಿದ್ದೀನಿ. MBA ಫಸ್ಟ್ ಕ್ಲಾಸ್, ಅದನ್ನೇ ಹೇಳಿದ್ದು. ನಾನು ಮಿಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀನಿ, ಬಂಕ್ ಹೊಡೆದು ಬಂದಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಸುದೀಪ್ ಸರ್ ನನಗೆ ಆ್ಯಕ್ಚುಲಿ ನಂದು ಬಂದು ಟೀಮು, ಈ ಟೀಮ್ ಎಲ್ಲರೂ ಬಂದಿದ್ದೀವಿ. ಆಲ್ರೆಡಿ ಬ್ಲಡ್ ಡೊನೇಷನ್ ಮಾಡೋಕ್ಕೆ ಇಷ್ಟೊಂದು ಜನ ಹೋಗಿದ್ದಾರೆ. ಹೌದು, ಎಲ್ಲರೂ ಮಾಡೋಕ್ಕೆ ಹೋಗಿದ್ದಾರೆ ಈಗ. ಬಟ್ ಬಾಸ್ ಬರೋಕ್ಕೋಸ್ಕರ ವೇಟ್ ಮಾಡಿ. ಬಾಸ್ ಒಂದೇ ಒಂದು ಮಾತು ಹೇಳ್ಬಿಡ್ಲಿ, ನಾವು ಮಾಡ್ತೀವಿ, ಬಾಡಿಯಲ್ಲಿರೋ ಬ್ಲಡ್ ಎಲ್ಲನೂ ಬೇಕಾದರೆ ಕೊಟ್ಬಿಡ್ತೀವಿ, ನಾವು ಪ್ರಾಣನೇ ಕೊಟ್ಬಿಡ್ತೀವಿ, ಲೆಕ್ಕಿಸೋದೇ ಇಲ್ಲ. ಅಷ್ಟು ಇಷ್ಟ ನಮಗೆ ಬಾಸ್ ಅಂದರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಹ್ಯಾಟ್ ಮಾಡಿಸಿದ್ದೀನಿ, ಚೈನ್ ಕೂಡ ಮಾಡಿಸಿದ್ದೀನಿ, ಬಟ್ ಅದು ಟೈಮ್ ಸರಿಯಾಗಿ ಬಂದಿಲ್ಲ ಅಷ್ಟೇ. ಹ್ಯಾಟ್ ಮಾಡಿಸಿದ್ದೀನಿ ಅನು ಕಿಚ್ಚ ಅಂತ ಹೇಳ್ಬಿಟ್ಟು. ಎಸ್ ಬಾಸ್ ಎಲ್ಲಿರ್ತಾರ ಅಲ್ಲಿ ಹೋಗೋಕ್ಕೆ ಹಾಕೊತೀನಿ ನಾನು. ಎಸ್, ಹ್ಯಾಪಿ ಬರ್ಡೇ ಸುದೀಪ್ ಸರ್. ಈ ದಿನ ನಾನು ಇಲ್ಲಿ ಬಂದು ನಿಮ್ಮ ಜೊತೆ ಇಲ್ಲೆಲ್ಲ ಇದ್ದು ಟೈಮ್ ಪಾಸ್ ಮಾಡ್ತಿದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಇದು ಟೈಮ್ ಪಾಸ್ ಅಂತ ಹೇಳೋದಕ್ಕಿಂತ ನನ್ನ ಮೆಮೊರೇಬಲ್ ಟೈಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.